ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ವರ್ಷಗಟ್ಟಲೆ ಒಂದೇ ಒಂದು ಆಪಾದನೆಯನ್ನು ಹಿಡ್ಕೊಂಡು ಪ್ರಧಾನಿ ನರೇಂದ್ರ ಮೋದಿಜಿಯನ್ನು ವಿರೋಧ ಪಕ್ಷ ಪೂರ್ತಿಯಾಗಿ ಮುಗಿಸಾಕೋದಕ್ಕೆ ಹರಸಾಹಸ ಪಡ್ತು. ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಗೋಧ್ರಾ ಹತ್ಯಾಕಾಂಡ, ಗೋಧ್ರಾ ನರಮೇಧ, ಈ ಥರದ ಟೈಟಲ್ ಇಟ್ಕೊಂಡು ಮೋದಿಜಿಯ ರಾಜಕೀಯ ಜೀವನ ಮಾತ್ರ ಅಲ್ಲ, ಇಹಲೋಕದ ಆಯಸ್ಸನ್ನೇ ಮುಗಿಸ್ಬಿಡಬೇಕು ಅಂತ ಕಾಂಗ್ರೆಸ್ ಮತ್ತು ಇತರ ವಿರೋಧಿಗಳು ಯಾವ್ಯಾವ ರೀತಿಯೆಲ್ಲ ನೆರೇಟಿವ್ ಮತ್ತು ಹೋರಾಟಗಳನ್ನು ನಡೆಸಿದ್ರು ಅಂದರೆ, ಮೋದಿಜಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ವಿನಾಕಾರಣ ಇಷ್ಟೊಂದು ವೈಯಕ್ತಿಕ ದಾಳಿನ ಸಹಿಸೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಗೋಧ್ರಾ ಪ್ರಕರಣದಲ್ಲಿ ಘನ ನ್ಯಾಯಾಲಯವೇ ಮೋದಿ ನಿರ್ದೋಷಿ ಅಂತ ತೀರ್ಪು ಕೊಟ್ಟರು. ಇವರ ಪ್ರಹಾರ ನಿಲ್ಲಲೇ ಇಲ್ಲ. ಮೌತ್ ಕಾ ಸೌದಾಗರ್, ನರಹಂತಕ, ಸಾವಿನ ವ್ಯಾಪಾರಿ, ಹೀಗೆ ಬಾಯಿಗೆ ಬಂದ ಹಾಗೆಲ್ಲ ಹೆಸರು ಕೊಟ್ಟು ತೇಜೋವಧೆ ಮಾಡಿದ್ರು. ಆದರೆ ದೈವತ್ವವನ್ನೇ ಮೈಗೂಡಿಸ್ಕೊಂಡಿರೋ ಮೋದಿಜಿ ಎಲ್ಲವನ್ನೂ ಮೀರಿ ಬೆಳೀತಾ ಹೋದರು. ದೇಶಕ್ಕೋಸ್ಕರ ತಮ್ಮನ್ನು ಇನ್ನಷ್ಟು ಸಮರ್ಪಿಸ್ಕೊಂಡ್ರು. ತಮ್ಮ ಕೆಲಸಗಳಿಂದಾನೇ ಎದುರಾಳಿಗಳನ್ನು ಗೆಲ್ತಾ ಹೋದರು. ಆದರೆ ಇವತ್ತು ನಾನು ಕಾಂಗ್ರೆಸ್ನ ನಿಜ ಬಣ್ಣನ ಬಯಲು ಮಾಡೋದಕ್ಕೆ ಬಂದಿದ್ದೀನಿ. ಮುಸಲ್ಮಾನರನ್ನು ಓಲೈಸಿ ಗುಜರಾತನ್ನು ಹೇಗೆ ಸರ್ವನಾಶದತ್ತ ಕೊಂಡೊಯ್ದಿತ್ತು ಅನ್ನೋದನ್ನು ಎಳೆಯಾಗಿ ಹೇಳ್ತಾ ಹೋಗ್ತೀನಿ. Reconnect with your roots at Zen International Public School. Embrace Indian culture and tradition while ensuring a bright future for your child. Enroll now and witness the transformation. Zen International Public School, where tradition meets excellence. For admissions, contact 9591260833. ಇವತ್ತಿನ ಎಪಿಸೋಡನ್ನು ನಾನು ಹೀಗೆ ಕರಿತೀನಿ, ಗುಜರಾತ್ ಫೈಲ್ಸ್. ವೀಕ್ಷಕರೇ, ಭಾರತದ ಬಹುಪಾಲು ಜನ ಅಂದ್ಕೊಂಡಿರೋದು ಏನಂದರೆ ಗೋಧ್ರಾ ರೈಲು ದುರ್ಘಟನೆ ಒಂದೇ ಗುಜರಾತ್ ಗಲಭೆಗೆ ಕಾರಣ ಅಂತ. ಆದರೆ ಅದು ತಪ್ಪು. ಕಾಂಗ್ರೆಸ್ ತನ್ನ ಅಧಿಕಾರಾವಧಿಯ 50 ವರ್ಷಗಳಲ್ಲಿ ಹಚ್ಚಿರೋ ಬೆಂಕಿ ಎದುರು ಈ ಗೋಧ್ರಾ ರೈಲಿಗೆ ಬೆಂಕಿ ಹಚ್ಚೋ ಪ್ರಕರಣ ಜಸ್ಟ್ ಒಂದು ಕಿಡಿ ಅಷ್ಟೇ. ಗೋಧ್ರಾ ರೈಲಿನ ಘಟನೆಗೆ ಮೊದಲ ಕಿಡಿ ಹೊತ್ತಿದ್ದು 1946ರಲ್ಲಿ. ಅವತ್ತು ಜಾತ್ಯತೀತತೆ ಹೆಸರಲ್ಲಿ ಕಾಂಗ್ರೆಸ್ ಶುರು ಮಾಡಿದ್ದ ಆಟ ಗೋಧ್ರಾ ತನಕ ಬಂದು ನಿಲ್ತು. ಹೌದು, ಗುಜರಾತ್ನಲ್ಲಿ ಪ್ರಪ್ರಥಮ ಕೋಮು ಗಲಭೆ ಅಂತ ನಡೆದಿದ್ದು ಅಹಮದಾಬಾದ್ನಲ್ಲಿ 1946ರಲ್ಲಿ. ಆಗ ಅಹಮದಾಬಾದ್ ಮುಸ್ಲಿಂ ಲೀಗ್ನ ಪ್ರಮುಖ ಕೇಂದ್ರ ಆಗಿತ್ತು. ಜಗನ್ನಾಥ ರಥಯಾತ್ರೆಯಲ್ಲಿ ನಡೆದ ಒಂದು ಸಣ್ಣ ಘರ್ಷಣೆ ಭಾರೀ ಕೋಮು ಗಲಭೆಗೆ ತಿರುಗುತ್ತೆ. ಈ ಕೋಮು ಗಲಭೆನಲ್ಲಿ ರಾಶಿ ಹಿಂದೂಗಳ ಹತ್ಯೆ ನಡೆಯುತ್ತೆ. ಹೌದು, ಹಿಂದೂಗಳ ಹತ್ಯೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಹಮದಾಬಾದ್ ಭಾರತದ ಪ್ರಮುಖ ಕೈಗಾರಿಕಾ ನಗರ ಅಂತ ಗುರುತಿಸ್ಕೊಳ್ಳುತ್ತೆ. ಈ ಅವಧಿನಲ್ಲಿ ಅಂದರೆ 1950ರಿಂದ 1960 ತನಕ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಅಹಮದಾಬಾದ್ ಕಡೆಗೆ ವಲಸೆ ಬರ್ತಾರೆ. ಆಗ ಶುರು ಆಗತ್ತೆ ಮುಸಲ್ಮಾನರ ಕೋಮು ಗಲಭೆಯ ಮತ್ತೊಂದು ಇನ್ನಿಂಗ್ಸ್. ಹೌದು, ಇದು 10 ವರ್ಷಗಳ ಸುದೀರ್ಘ ಇನ್ನಿಂಗ್ಸ್. 1960ರಿಂದ 1970 ತನಕ ಗುಜರಾತ್ನಲ್ಲಿ ಸಾಲು ಕೋಮು ಗಲಭೆ ನಡೆಯುತ್ತೆ. ಗುಜರಾತ್ನ 16 ಜಿಲ್ಲೆಗಳು ಕೋಮು ಸಂಘರ್ಷಕ್ಕೆ, ಹಿಂಸಾಚಾರಕ್ಕೆ ಸಿಕ್ಕಿ ನಲಗಾಡ್ಬಿಡ್ತವೆ. ಗುಜರಾತ್ನ 114 ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಬರೋಬ್ಬರಿ 685 ಹಿಂಸಾಚಾರ ಮತ್ತು ಗಲಭೆ ಘಟನೆಗಳು ವರದಿಯಾಗ್ತವೆ. ಇನ್ನೂ ಭಯಂಕರ ವಿಚಾರ ಏನಂದರೆ, ಈ 685 ಕೋಮು ಗಲಭೆ ಪ್ರಕರಣದಲ್ಲಿ 578 ಘಟನೆಗಳು ಒಂದೇ ವರ್ಷದಲ್ಲಿ ನಡೆಯುತ್ತವೆ. ಹೌದು, ಬರೀ 1969ರಲ್ಲೇ 578 ಕೋಮು ಗಲಭೆ ನಡೆಯುತ್ತೆ. ಗುಜರಾತ್ನಲ್ಲಿ ಅಲ್ಲಿ ತನಕ ನಡೆದ ಅತಿ ದೊಡ್ಡ ಕೋಮು ಗಲಭೆ ಯಾವುದು ಅಂದರೆ ಅಹಮದಾಬಾದ್ನ ಜಗನ್ನಾಥ ರಥಯಾತ್ರೆಯಲ್ಲಿ ನಡೆದ ಮುಸ್ಲಿಂ ದಾಳಿ. ಸೆಪ್ಟೆಂಬರ್ 1969ರಲ್ಲಿ ನಡೆದ ಈ ಗಲಭೆನಲ್ಲಿ ತೀರ್ಥಯಾತ್ರೆಯಾಗಿ ಬಂದಿದ್ದ ಒಬ್ಬ ಸಾಧು ವಿರುದ್ಧ ಮುಸ್ಲಿಂ ಗುಂಪು ಹಲ್ಲೆಗೆ ಮುಂದಾಗುತ್ತೆ. ಅದೇ ಗಲಭೆ ತಾರಕಕ್ಕೇರಿ ಸುಮಾರು 1100 ಮಂದಿಯನ್ನು ಬಲಿ ತಗೊಳ್ಳುತ್ತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟವಾಗುತ್ತೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸತ್ತವರು ಹಿಂದೂಗಳು ಅಂತ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ಅಲ್ವಾ? ಹೌದು, 1950ರಿಂದ 60 ತನಕ ಗುಜರಾತ್ ರಾಜ್ಯನ ಆಳ್ತಾ ಇದ್ದಿದ್ದು ಕಾಂಗ್ರೆಸ್. ಸೆಕ್ಯುಲರಿಸಂ ಹೆಸರಲ್ಲಿ ಮುಸಲ್ಮಾನರ ಓಲೈಕೆಗೆ ನಿಂತಿದ್ದ ಕಾಂಗ್ರೆಸ್ ಯಾವತ್ತಿಗೂ ನಂಬಿದ್ದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನೇ. ಸೊ ಮುಸಲ್ಮಾನರನ್ನ ಎತ್ಕಟ್ಟಿ ಓಲೈಸಿ ಹಿಂದೂಗಳ ವಿರುದ್ಧ ಛೂ ಬಿಟ್ಟು
ತನ್ನ ಬೇಳೆ ಬೇಯಿಸ್ಕೊಳ್ತಾ ಇತ್ತು. ಇದ್ರ ಜೊತೆಗೆ ಕಾಂಗ್ರೆಸ್ ಗುಜರಾತ್ನಲ್ಲಿ ಅಂಡರ್ ವರ್ಲ್ಡ್ ಮತ್ತು ಸ್ಮಗ್ಲಿಂಗ್ಗಳನ್ನು ಹೇರಳವಾಗಿ ಉತ್ತೇಜಿಸುತ್ತೆ. ಮಾಫಿಯಾ ಡಾನ್ ಅಬ್ದುಲ್ ಲತೀಫ್ 1980 ಮತ್ತು 1990ರ ದಶಕದಲ್ಲಿ ಹೆಮ್ಮರವಾಗಿ ಬೆಳೀತಾನೆ. ಕಾಂಗ್ರೆಸ್ ಕೃಪೆಯಿಂದ ಲಿಕ್ಕರ್ ಮಾಫಿಯಾ ಜೋರಾಗಿ ನಡೆಯುತ್ತೆ. ಅಲ್ಲಿನ ಲೋಕಲ್ ಜನ ಹೇಳೋ ಪ್ರಕಾರ ಈ ಮುಸ್ಲಿಂ ಗೂಂಡಾ ಹಿಂದೂ ಹೆಣ್ಣುಮಕ್ಕಳನ್ನು ಕಿಡ್ನ್ಯಾಪ್ ಮಾಡೋದನ್ನು ಹಾಗೂ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗೋದನ್ನು ತನ್ನ ಖಾಯಂ ಕೆಲಸ ಮಾಡಿಕೊಂಡಿದ್ದ. 1985ರಲ್ಲಿ ಈ ಅಬ್ದುಲ್ ಲತೀಫ್ ಅಹಮದಾಬಾದ್ನಲ್ಲಿ 8 ಹಿಂದೂಗಳನ್ನು ಸಜೀವ ದಹನ ನಡೆಸಿಬಿಡ್ತಾನೆ. ಹೌದು, ಹಿಂದೂಗಳನ್ನು ಜೀವಂತವಾಗಿ ಸುಟ್ಟಾಕ್ತಾನೆ ಈ ಅಬ್ದುಲ್ ಲತೀಫ್. ಇದು ಮತ್ತೊಂದು ಭಾರೀ ಕೋಮು ಗಲಭೆಗೆ ಕಾರಣವಾಗುತ್ತೆ. ಆದರೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸಂತ್ರಸ್ತರ ಪರ, ಹತ್ಯೆಯಾದ ಕುಟುಂಬಗಳ ಪರ, ಹಿಂದೂಗಳ ಪರ ನಿಲ್ಲೋ ಬದಲು ಅಬ್ದುಲ್ ಲತೀಫಾ ಮತ್ತು ಅವನ ಗ್ಯಾಂಗ್ನ ರಕ್ಷಣೆಗೆ ನಿಲ್ಲುತ್ತೆ. ಕೊನೆಗೂ ಅಬ್ದುಲ್ ಲತೀಫ್ನನ್ನ ಎನ್ಕೌಂಟರ್ ಮಾಡಿ ಮುಗಿಸೋದಕ್ಕೆ ಬಿಜೆಪಿ ಸರ್ಕಾರನೇ ಬರಬೇಕಾಗತ್ತೆ. 1998ರಲ್ಲಿ ಬಿಜೆಪಿ ಸರ್ಕಾರವನ್ನು ಪೂರ್ಣಾವಧಿಗೆ ಮೊದಲೇ ಬೀಳಿಸುತ್ತೆ ಕಾಂಗ್ರೆಸ್. ಕೇಶುಭಾಯ್ ಪಟೇಲ್ ಮತ್ತೆ ಚುನಾವಣೆ ಗೆದ್ದು ಸಿಎಂ ಆದರೂ ಕಾಂಗ್ರೆಸ್ ಮಾತ್ರ ತನ್ನ ದಾಳಿನ ನಿಲ್ಲಿಸೋದೇ ಇಲ್ಲ. ಕೇಶುಭಾಯ್ ಪಟೇಲ್ಗೆ ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಲ್ಲೋಕ್ಕಾಗ್ತಾ ಇಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡಿಗೆ ಅರ್ಥ ಆಗುತ್ತೆ. ಆಗ 2001ರಲ್ಲಿ ಬಿಜೆಪಿ ಹೈಕಮಾಂಡ್ ಗುಜರಾತ್ಗೆ ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡುತ್ತೆ. ಅವರೇ ನರೇಂದ್ರ ಮೋದಿ. ಅಲ್ಲಿ ತನಕ ನಡೀತಾ ಇದ್ದ ಕಾಂಗ್ರೆಸ್ನ ಎಲ್ಲ ಆಟಗಳಿಗೆ ಬ್ರೇಕ್ ಬೀಳುತ್ತೆ. ಮುಸಲ್ಮಾನರ ಉರುವಣಿಗೆಗೆ ಮೋದಿಜಿ ಅಡ್ಡಗಾಲು ಹಾಕ್ತಾರೆ, ತಡೆಗೋಡೆಯಾಗಿ ನಿಲ್ತಾರೆ. ಮೋದಿಜಿ ಆಗಿನ್ನೂ ಅಂಥ ಅನುಭವಿ ರಾಜಕಾರಣಿ ಏನಲ್ಲ, ಆದರೆ ಒಳಗಡೆ ಫೈರ್ ಇತ್ತು, ವಿಷನ್ ಇತ್ತು. ಹತಾಶರಾಗಿದ್ದ ಗುಜರಾತ್ ಕಾಂಗ್ರೆಸ್ ಮತ್ತು ಮುಸಲ್ಮಾನರು ಫೆಬ್ರವರಿ 27, 2001ರಂದು ಭಾರೀ ದೊಡ್ಡ ದುಷ್ಕೃತ್ಯವನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ಸಬರಮತಿ ಎಕ್ಸ್ಪ್ರೆಸ್ ರೈಲು. ಅಯೋಧ್ಯೆಯಿಂದ ಅಹಮದಾಬಾದ್ ಕಡೆಗೆ ಹೋಗ್ತಾ ಇದ್ದ ಟ್ರೈನ್. ರೈಲಿನಲ್ಲಿ ಸುಮಾರು 1700 ಕರಸೇವಕರಿದ್ದರು. ಪೂರ್ಣಾಹುತಿ ಯಜ್ಞಕ್ಕೆ ಅಂತ ಅಯೋಧ್ಯೆಗೆ ಹೋಗಿದ್ದ ಕರಸೇವಕರು. ರೈಲು ಸಂಜೆ ಸುಮಾರು 7:43 ಹೊತ್ತಿಗೆ ಗೋಧ್ರಾ ಜಂಕ್ಷನ್ ಪ್ರವೇಶ ಮಾಡಿರುತ್ತೆ. ಕೆಲವೇ ನಿಮಿಷ ನಿಂತು ಇನ್ನೇನು ಹೊರಡೋಕೆ ಮೂವ್ ಆಗಿರುತ್ತೆ. ಆಗ ಯಾರೋ ಚೈನ್ ಎಳಿತಾರೆ, ರೈಲು ನಿಲ್ಲುತ್ತೆ. ಮುಸಲ್ಮಾನರು ಬಹುಸಂಖ್ಯೆಯಲ್ಲಿರೋ ಪ್ರದೇಶ ಈ ಗೋಧ್ರಾ ಪಟ್ಟಣ. ರೈಲು ನಿಲ್ತಾ ಇದ್ದ ಹಾಗೆ ಸುಮಾರು 2000 ಮುಸಲ್ಮಾನ ಪುಂಡರು ರೈಲಿಗೆ ನುಗ್ತಾರೆ. ಒಬ್ಬ ಕಾಂಗ್ರೆಸ್ ನಾಯಕ ಈ ದಾಳಿಯ ಮುಂದಾಳತ್ವ ವಹಿಸ್ಕೊಂಡಿರ್ತಾನೆ. ಆ ಮುಸ್ಲಿಂ ಪುಂಡರ ಕೈಲಿ ತುಂಬಿದ ಪೆಟ್ರೋಲ್ ಕ್ಯಾನ್ಗಳು. ಒಂದಷ್ಟು ಜನ ಟ್ರೈನಿಗೆ ಕಲ್ಲು ತೂರೋದಕ್ಕೆ ಶುರು ಮಾಡ್ತಾರೆ. ನೋಡ್ತಾ ಇದ್ದ ಹಾಗೆ ರೈಲಿನ ಬೋಗಿಗಳಲ್ಲಿ ಬೆಂಕಿ. ಒಳಗಿದ್ದ ಜನರ ಮೈಗೂ ಬೆಂಕಿ ಹೊತ್ತಿ ಕಿರ್ಚಾಟ ಶುರು ಆಗಿದೆ. 59 ಮಂದಿ ಕರಸೇವಕರು, ಅದರಲ್ಲಿ 27 ಮಂದಿ ಮಹಿಳೆಯರು, 10 ಮಕ್ಕಳು ಸಜೀವ ದಹನವಾಗಿ ಹೋಗ್ತಾರೆ. 48 ಮಂದಿಗೆ ಬೆಂಕಿಯಿಂದ, ಕಲ್ಲೆಸತದಿಂದ, ದೈಹಿಕ ದಾಳಿಯಿಂದ ಭಾರಿ ಗಾಯಗಳಾಗುತ್ತೆ. ಈ ಹಿಂಸಾಚಾರದಲ್ಲಾಗಿದ್ದು ಹಿಂದೂಗಳ ಸಾವು, ಬಲಿಯಾಗಿದ್ದು ಹಿಂದೂಗಳು. ಸ್ನೇಹ ಪ್ರಿಯರಾಗಿ, ಶಾಂತಿ ಪ್ರಿಯರಾಗಿ ಬದುಕಿದ್ದ ಗುಜರಾತ್ನ ಹಿಂದೂಗಳಿಗೆ ಹಲವು ವರ್ಷಗಳ ನಂತರ ಮತ್ತೆ ಭೀಕರ ಕೋಮುಗಲಭೆ ಮರುಕಳಿಸಿದ್ದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟರಲ್ಲಿ ಕಾಂಗ್ರೆಸ್ ಗೋಧ್ರಾ ಘಟನೆಯನ್ನು ಇಡೀ ದೇಶಕ್ಕೆ ಇನ್ನೊಂದು ರೀತಿಯಲ್ಲಿ ಬಿಂಬಿಸಿ ವ್ಯಾಪಕವಾಗಿ ಹಬ್ಬಿಸ್ಬಿಡುತ್ತೆ. ಮುಖ್ಯಮಂತ್ರಿ ಮೋದಿಯೇ ಇದಕ್ಕೆ ಹೊಣೆ, ಈ ಕಮ್ಯುನಲ್ ವೈಲೆನ್ಸ್ಗೆ ಮೋದಿಯೇ ಕಾರಣ, ಈ ಹತ್ಯಾಕಾಂಡದ ಹಿಂದಿರೋದು ಮೋದಿ ಅಂತ ದೇಶದ ತುಂಬ ಹಬ್ಬಿಸ್ಬಿಡುತ್ತೆ. ಮೋದಿಜಿಗೆ ಮೌತ್ ಕಾ ಸೌದಾಗರ್, ನರಹಂತಕ ಅನ್ನೋ ಅವಾರ್ಡ್ಗಳನ್ನು ದಯಪಾಲಿಸ್ತಾರೆ ಲೆಫ್ಟಿಸ್ಟ್ ಮೀಡಿಯಾ ಮತ್ತು ಕಾಂಗ್ರೆಸ್ ಇಬ್ಬರು ಸೇರಿ. ಮೋದಿಜಿ ಮೌನದಿಂದಾನೇ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ದಾಟಿ ಯಶಸ್ವಿಯಾಗಿ ಪ್ರಧಾನಿ ಆಗ್ತಾರೆ. ನ್ಯಾಯಾಲಯ ಮೋದಿಜಿಯನ್ನು ನಿರ್ದೋಷಿ ಅಂತ ದೋಷಮುಕ್ತರನ್ನಾಗಿಸುತ್ತೆ. ವೀಕ್ಷಕರೇ, ದಿಸ್ ಈಸ್ ಗುಜರಾತ್ ಫೈಲ್ಸ್. ಯಾರು ಈ ತನಕ ಹೇಳದೇ ಇರೋ ಸ್ಟೋರಿ. ಕಾಂಗ್ರೆಸ್ 50 ವರ್ಷಗಳ ತನ್ನ ಮುಸಲ್ಮಾನ ಅಫೀಸ್ಮೆಂಟ್ ಮತ್ತು ಡಿವೈಡ್ ಆ್ಯಂಡ್ ರೂಲ್ ಥಿಯರಿಗೆ ಬಿಜೆಪಿ ಸರ್ಕಾರದಿಂದ ತಡೆ ಬಿದ್ದಾಗ ನಡೆಸಿದ ಕೋಮು ಗಲಭೆನೇ ಈ ಗೋಧ್ರಾ ಕೋಮು ಗಲಭೆ ಮತ್ತು ಹತ್ಯಾಕಾಂಡ. ಇವತ್ತಿನ ನ್ಯೂಸ್ ಸೆನ್ಸ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.